ಹಾಯ್ ನಮಸ್ಕಾರ, ಬೆಳಗಿನ ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಬನ್ನಿ ಏನು ನಾಷ್ಟ ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ಕೆಲಸಗಳು ಏನಿರ್ತವೆ, ಏನೆಲ್ಲ ಮಾಡೋಣ ಅಂತ ನೋಡ್ಕೊಂಬರೋಣ. ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಕೊಟ್ಟು, ಹಾಗೆ ನಿಮಗೆ ಏನು ಅನಿಸಿತು ಅಂತ ವಿಡಿಯೋ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಲ್ವಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋದು ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವೇ ಫಸ್ಟ್ ನೋಡ್ಬೋದು ಅಲ್ವಾ. ಬನ್ನಿ, ಈ ಸದ್ದು ಏನು ಮಾಡ್ತೀನಪ್ಪ ಅಂದ್ರೆ ಫಸ್ಟ್ ಚಹಾ ಮಾಡೀನಿ. ಚಹಾ ಆಲ್ರೆಡಿ ಸೋಸಿಟ್ಟೀನಿ. ಎಲ್ಲೈತಿ ಚಹಾ? ಹುಡ್ಕೋತರ ಆಯಿತು. ಚಹಾ ಕುಡಿಬೇಕು. ನಿನ್ನೆ ಪೂಜೆಗೆ ಇಟ್ಟಿರುವಂಥ ಬಾಳೆಹಣ್ಣು ಏನು ಮಾಡೋದು, ಬಾಳೆಹಣ್ಣಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾಷ್ಟಕ್ಕೆ ಆಮೇಲೆ ಮಾಡ್ಕೊಳ್ಳೋಣ. ಮೊದಲು ಚಹಾ ಕುಡೋಣ್ರಿ. ಚಹಾ ಕುಡಿದು ನಾಷ್ಟ ಮಾಡೋಣಂತ. ಇವತ್ತು ಜಲ್ದಿ ಹೊಟ್ಟೆ ಹಸಾಕತ್ತೈತಿ ನನಗೆ. ಮುಂಜಾನೆ 8:30 ಆಗೈತಿ. ದಿನ 10:30 11ಕ್ಕೆ ನಾಷ್ಟ ಮಾಡೋಕ್ಕಿನ 8:30ಗೆ ಹೊಟ್ಟೆ ಹಸಾಕತ್ತೈತಿ. ಹಾಗಾಗಿ ಜಲ್ದಿ ನಾಷ್ಟ ಮಾಡಬೇಕು. ಯಾಕಂದ್ರೆ ಹೊಟ್ಟೆ ಹಸಿಯೋ ಥರ ಒಂದು ನಾಷ್ಟ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ತುಂಬ ದಿನ ಆಯಿತು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಬೆಲ್ಲದ ಚಹಾ ಬಿಸಿ ಕುಡಿಬೇಕಂತ ಕುಡಿದು ನೆಲಗೆ ತುಟಿ ಸುಟ್ಕೊಂಡು ತೋರಿಸ್ತೀನಿ ನಿಮ್ಮನ್ನ. ಇಲ್ಲಿ ಇದೆಲ್ಲ ಸುಟ್ಟು ಬೆಳಗಾಗ್ಬಿಟ್ಟೈತಿ. ನೆಲಗೆ ಎಲ್ಲ ಗುಳಿ ಬಂದ್ಬಿಟ್ಟು ಬೆಟ್ಟ ಗುಡ್ಡ ಬೆಳ್ಕೊಂಡ್ಬಿಟ್ಟವು ನೆಲಗೆ ಮೇಲೆ. ಬಿಸಿ ಚಹಾ ಕುಡ್ದು ಆದರೂ ಬಿಡಲ್ಲ, ಎಲ್ಲ ಹೋಗ್ಬಿಟ್ಟೈತೆ, ಡ್ಯಾಮೇಜ್ ಆಗೈತೆ. ಕಿತ್ತೋಗಿರೋ ಡಾಂಬರ್ ರೋಡ್ ಹಿಂಗಿರ್ತೈತಿ ನೋಡ್ರಿ, ಹಂಗಾಗ್ಬಿಟ್ಟೈತಿ. ಬಾಯಿ ತುಟಿ ಒಳಗೆ ಪಕ್ಕ. ಯಾರಾದ್ರೂ ಮಕ್ಕಳು ರೋಡಿಗೆ ಚೀರ್ದು ಅಂದ್ರೆ ತೋಟೇಂದ್ರನ ಬಂದ ಅನಿಸುತ್ತೆ ನನಗೆ. ತೋಟೇಂದ್ರ ಇಲ್ಲ, ನಿಮ್ಗೆ ಹೇಳೇ ಇಲ್ವಲ್ಲ ನಾನು ಆ ವಿಷಯ. ಅವರು ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಫ್ರೆಂಡ್ಸ್. ಅವರಿಗೆ ತುಂಬ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ಏನೋ ಒಂದು ಪ್ರಾಬ್ಲಮ್, ಎಲ್ಲ ಏನೋ ಅಷ್ಟೊಂದು ಏನು ಪ್ರಾಬ್ಲಮ್ ಇರಲಿಲ್ಲ, ಒಂದು ವಿಷಯಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಅದೇನಂತ ಹೇಳ್ಬಾರ್ದ ಗೊತ್ತಿಲ್ಲ ನನಗೆ, ಹೋಗ್ಲಿ ಬಿಡಿ. ಅದಕ್ಕೋಸ್ಕರ ಅವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಇದ್ದಾರೆ. ಈಗ ಹತ್ತಿರ ಆದ್ರೆ ಅವ್ರಿಗೆ ಬರೋಕ್ಕೆ ಟೈಮ್ ಇಲ್ಲ ಅನಿಸುತ್ತೆ. ಯಾಕಂದರೆ ಕೆಲಸಗಳಿರ್ತಾವಲ್ಲ. ಆಕಿನೂ ಬಟ್ಟೆ ಹೊಲಿತಾಳೆ, ಆಕಿನೂ ಬಂದಿಲ್ಲ. ಅದು ತೋಟೇಂದ್ರ ಬಂದು ಹೋಗ್ಯಾನ, 2-3 ಸಾರಿ ಬಂದು ಹೋಗ್ಯಾನ. ಅವ್ರಪ್ಪ ಕರ್ಕೊಂಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ನಾವೇ ಹೋಗಿಲ್ಲ ಅಲ್ಲಿಗೆ, ಏನಾಗಿದೆ ಅಂತ ಹೇಳ್ಬಿಟ್ಟು. ದಿನ ಬರ್ತಿದ್ದ, ಆಡ್ತಿದ್ದ, ಮನಸ್ಸು ಬರ್ತಿತ್ತು. ಈಗ ಮೊನ್ನೆ 1-2 ಸತಿ ಬಂದು ಹೋಗ್ಯಾನ. ಮಕ್ಕಳಿದ್ರೆ ಮನ್ಯಾಗ ಭಾಳ ಚಂದ ಅನ್ನಿಸ್ತೈತ್ರಿ. ಏನು ನೋಡತ್ತಿರನ ಕೂದಲ ಈ ರೇಂಜಿಗೆ ಉದುರಿದ್ರೆ ತಲೆ ಕೂದಲಿರೋದು ಡೌಟ್ ಅನ್ಸಾಗತ್ತೈತಿ ನನಗೆ. ಏನಾದರೂ ಬೋಡಿ ಆಗ್ಬಿಟ್ನೆ ಅಂದ್ರೆ ಯಾವಾಗ ಒಂದು ಸತಿ ಹೇಳಿದ್ನಲ್ಲ, ಟಣ ಮಾಡ್ಕೊಂಡು ಹೋಗ್ಬಿಡ್ಬೇಕಾಕೈತಿ. ನನ್ನ ಬೋಡಿ ಆದ್ರೆ ಏನು ಮಾಡ್ತೀರಿ ನೀವು? ಹಾಂ, ನನ್ನ ತಲೆ ಬೋಡಿ ಐತಂದ್ರೆ ಏನು ಮಾಡ್ತೀವಿ? ವಿಗ್ ಹಾಕ್ತೇನು ತಲೆ ಮೇಲೆ ದಿನ ಟಣ ಅಂತ ಹೊಡ್ಕೊತ ಓಡಾಡ್ತೆ ನೀನು? ನಾನು ನಗ್ತೇನು? ಇಷ್ಟೇ ಇರ್ಬೇಕು, ಕೊಬ್ಬರಿ ಎಣ್ಣೆ ಉಳಿತಂತ ಹೇಳ್ತೆ. ಇಂಥ ಕಂಜೂಸ್ ಗಂಡ ಯಾರಿಗೆ ಬೇಕು? ಅಲ್ಲ, ನಮ್ಮ ತಲೆಯಲ್ಲಿ ಕೂದಲು ಹೋದ್ರೆ ಕೊಬ್ಬರಿ ಎಣ್ಣೆ ಉಳಿತಾಯ ಆಗ್ತದತ್ತ. ನೋಡ್ರಿ ಎಂಥ ಜನ ಅದಾರ, ಎಂಥ ಜನ ಹೆಂಗ ಲಗ್ನ ಆಗಿರ ಮಕ್ಕಳಿಗೆ ಮುಹೂರ್ತಾಗಿಲ್ಲ. ಮಕ್ಕಳು ಇರ್ಬೇಕು, ಕೂಲರ್ ಇರಬೇಕು, ಪಿಂಕರ್ ಇರಬೇಕು, ಪಿಕ್ಕರ್ ಇರಬೇಕು. ವಿಗ್ ಅದೇ ವಿಗ್ಗರ್ ಇರಬೇಕು, ಪಿಕ್ಕರ್ ಇರಬೇಕು. ಬೇಡ ಎಲ್ಲ ಲಗ್ನ ಆಗಿರೋ ಮುಹೂರ್ತಾಗಿರೋದು. ಹಂಗಂತ ಬೋಡಿ ತಲೆ ಮಾಡ್ಕೊಂಡು ಓಡಾಡದ ಹೆಂಗ ಮಾಡ್ಕೊಂಡಿ ನಾವು ಒಪ್ಕೊಂಡಿನಲ್ಲ. ಮೊದ್ಲೇ ಬೋಡಿ ಇತ್ತು ಮಾಡ್ಕೋತಿದ್ದೆ. ಅವಾಗನೂ ಮಾಡ್ಕೊತಿದ್ದೆ. ಬೋಡಿ ಇತ್ತು ಮಾಡ್ಕೋತಿದ್ದೆ. ಮೊದಲೇ ಕಳಿಸ್ಬಿಟ್ರಲ್ಲ ಗಂಟೆ 10 ವರ್ಷ ಗಂಟಾಕಿ. ಇನ್ನು 10 ವರ್ಷ ನೋಡು, 10 ಕಿಲೋಮೀಟರ್ ದೂರ ಓಡೋತಿದ್ದಿ. ಈಗ ಜಲ್ದಿ ಚೆನ್ನಾಗಿ ಆಗ್ಯದ ನೋಡ್ರಿ. ಮೂತಿ ಪತಿ ಇಕ್ಕಿದ್ದು ನಾನು ಹೇಳ್ತಿದ್ದು. ಎಂತ ಗಂಡರಿ ಕರೆ ರೀ ಅಪ್ಪ. ಹೆಂಗಾಗಿತ್ತಂದ್ರ ಹೆಂಡ್ಯಾನ ಹುಳ ಕೆದ್ರಕೊಂಡು ತಿಂದಂಗೆ ಆಗ್ಬಿಟ್ಟಿತ್ತು. ಮುಖ ಎಲ್ಲ ಮಂತ್ರ ಹೇಳ್ತಾರೆ ಅವ್ರು ಡೈಲಿ ಜಳಕ ಮಾಡೋಣ. ಮುಖ ಹುಳ ತಿಂದಂಗೆ ಆಗ್ಬಿಟ್ಟಿತ್ತು, ಆ ರೇಂಜಿಗೆ ಆಗ್ಬಿಟ್ಟಿತ್ತು. ಒಂದು ಫೋಟೋ ಹಾಕ್ತೀನಿ, ನೋಡ್ಬಿಟ್ರೆ ಅಂದ್ರೆ ಗಿರಿ ಆಗ್ಬಿಡ್ತೈತಿ ಅಲ್ಲಿ ನಮ್ದು. ಫಸ್ಟ್ ಚಹಾ ಕುಡೋಣ, ಚಹಾ ಆಗತೈತಿ. ಮತ್ತೆ ಏನಾಕೈತೆ ಅಂತ ಮುಂದೆ ನೋಡೋಣಂತ. ನೋಡ್ರಿ, ಗರಿ ದೋಸೆ ರೆಡಿ. ಇವತ್ತು ನಾನು ದೋಸೆದಲ್ಲಿ ಒಂದು ಡಿಫ್ರೆಂಟ್ ಕಂಡುಹಿಡಿದೆ. ಏನಪ್ಪ ಅಂತಂದರೆ, ದೋಸೆ ನಮಗೆ ಹೋಟೆಲಲ್ಲೇ ಒಂದು ಟೇಸ್ಟ್ ಇರುತ್ತೆ, ಮನೇಲಿ ಮಾಡಿದಾಗೆ ಒಂದು ಟೇಸ್ಟ್ ಬೇರೆ ಇರುತ್ತಲ್ವ.
ಹೋಟೆಲ್ ಟೇಸ್ಟೇ ಬೇಕಂದರೆ ಇದಕ್ಕೆ ಏನು ಹಾಕಬೇಕು ಅಂತ ನನಗೆ ಇವತ್ತು ಕರೆಕ್ಟಾಗಿ ಗೊತ್ತಾಯಿತು ನೋಡಿ. ಏನಂದರೆ ಇದು ಹಾಕಬೇಕು, ಮಂಡಕ್ಕಿ ಯಾವುದಾದ್ರೂ ಪರವಾಗಿಲ್ಲ, ಸಿಂಗಲ್ ಅಥವಾ ಡಬಲ್ ಯಾವುದಾದ್ರೂ ಹಾಕ್ಕೋಬೋದು ನೀವು. ಹೋಟ್ಲಲ್ಲಿ ಯಾವ ರೀತಿ ಬರುತ್ತೋ ಅದೇ ಥರ ಬರುತ್ತೆ ನೋಡಿ. ಗರಿಗರಿಯಾಗಿ ಕಲರು ಮತ್ತು ಟೇಸ್ಟು ಸಖತ್ತಾಗಿರುತ್ತೆ, ಸೂಪರಾಗಿ ಬರುತ್ತೆ. ಅದೇ ಥರನೇ ಇರುತ್ತೆ. ಹಿಟ್ಟು ಕೂಡ ನೈಸಾಗಿ ಅದೇ ಥರ ಮಿಂಚುತ್ತೆ ನೋಡಿ. ತೋರಿಸ್ತೀನಿ ಹಿಟ್ಟು ನೋಡಿ ಹೆಂಗೆ ಶೈನಿಂಗ್ ಇದೆ. ಈ ಥರ ಶೈನಿಂಗ್ ಹಿಟ್ಟು ಬರಬೇಕು ಅಂದರೆ ನೀವು ಕಡಲೆಪುರಿ ಹಾಕಬೇಕು, ಅಂದ್ರೆ ಮಂಡಕ್ಕಿ ಹಾಕಬೇಕು. ದೋಸೆ ಅಂತೂ ಮಸ್ತ್ ಕಲರ್ ನೋಡಿರಿ, ಇಷ್ಟು ಕಲರ್ಫುಲ್ಲಾಗಿದೆ ಮತ್ತು ಅಷ್ಟೇ ಗರಿಗರಿಯಾಗಿದೆ. ತಿನ್ನೋಕ್ಕೂ ಭಾರಿ ಟೇಸ್ಟ್ ಐತಿ. ಇಲ್ಲಿ ಇವ್ರಿಗೆ ರೆಡಿ ಮಾಡಿ ಇಟ್ಟು ನೋಡ್ರಿ. ಇಷ್ಟಕ್ಕೊಂದು ದೋಸೆ ಹಾಕಿನಿ, ಎಷ್ಟು ಗರಿಗರಿ ಬಂದೈತಿ ಗೊತ್ತಂದ್ರೆ ಇದು ಎಷ್ಟು ತಿಳುವಾಗಿ ಹಾಕಿನಿ ನೋಡ್ರಿ. ಇಷ್ಟು ತಿಳುವಾಗಿ ಹಾಕಿನಿ. ಈಗ ದೋಸೆ ಕೂಡ ನೋಡ್ರಿ ಹೆಂಗೆ ಶೈನಿಂಗ್ ಬರತೈತಿ. ಈ ಥರ ಬರಬೇಕಂದ್ರೆ ನೀವು ಫಾಲೋ ಮಾಡಿರಿ ಮಂಡಕ್ಕಿ. ನಿಜವಾಗ್ಲೂ ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಇದಕ್ಕೆ ದೋಸೆ ಕರೆಕ್ಟಾಗಿ ಮಂಡಕ್ಕಿ ಹಾಕಿದ್ರೆ ಭಾರಿ ಮಸ್ತ್ ಬರ್ತಾವು. ಏನೋ ಆಗೈತ್ರಿ, ಲೈಟು ರೆಡಿ ಮಾಡಿದ್ದೆ ನಾನು. ಇಲ್ಲೆಲ್ಲ ಲೈಟ್ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ತುಸ್ಪಟಾಕಿ ಆಗೋಯ್ತು. ನಿನ್ನೆ ಎಲ್ಲ ಚಂದ ಹತ್ತದ, ಇವತ್ತೊಂದು ಚಂದ ಹತ್ತಿತ್ತು, ಇನ್ನೇ ಈಗ ಹೋಗೈತಿ. ಏನು ಹೇಳಕ್ಕೆ ಬಂದಪ್ಪ ಅಂದ್ರೆ ಅದೇ ದೋಸೆಗೆ ಮಂಡಕ್ಕಿ ಹಾಕೋದು ಹೇಳಿದ್ನಲ್ಲ. ಅವಲಕ್ಕಿ ಅನ್ನ ಹಾಕೋದಕ್ಕಿಂತ ಮಂಡಕ್ಕಿ ಹಾಕಿದ್ರೆ ಭಾರಿ ಮಸ್ತ್ ಆತಾವ. ಪಡ್ಡು ದೋಸೆ ಅಂತೂ ಸೂಪರ್ ಟೇಸ್ಟ್ ಚಂದ ಇರ್ತೈತ್ರಿ ಅದು ನಮ್ಮ ದೋಸೆ. ಆ ಥರದ ದೋಸೆ ಬರಬೇಕಂದ್ರೆ ಹಿಟ್ಟಿನ ಹದ ನೋಡ್ರಿ ಕರೆಕ್ಟಾಗಿ ಇಷ್ಟೇ ಇರಬೇಕು. ಇನ್ನು ಇದಕ್ಕಿಂತ ತಿಳುವು ಇದಕ್ಕಿಂತ ಗಟ್ಟಿ ಎಲ್ಲ ಮಾಡ್ಕೊಳ್ಕೊಬೇಡ್ರಿ. ಇದಕ್ಕಿಂತ ಗಟ್ಟಿ ಮಾಡಿದ್ರೆ ದೋಸೆ ಹರಡಕ್ಕೆ ಬರಲ್ಲ. ಆದರೆ ಇದಕ್ಕಿಂತ ತಿಳುವು ಆಗಬಾರ್ದು. ಇದು ಕರೆಕ್ಟಾಗಿ ಐತಿ, ಇಷ್ಟೇ ಇರಬೇಕು. ನಾವು ಸಣ್ಣವ್ರದಾಗ ಏನು ಮಾಡ್ತಿದ್ದೀವಿ ಗೊತ್ತಂದ್ರೆ ನಮ್ಮ ದೋಸೆ ಮಾಡಾಗ ಅವಾಗ ನೀರು ಜಾಸ್ತಿ ನೀರು ಹಾಕೋ ದೋಸೆ ಭಾಳ ಅಥವಾ ಚಂದ ತಿಂತಿದ್ದೀವಿ. ಯಾಕಂದ್ರೆ ಅವಾಗ ಭಾಳ ಅಪರೂಪ ಇತ್ತು. 3 ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ದೋಸೆ ಮಾಡ್ತಿದ್ರು. ಇವಾಗ ನೀರು ಹಾಕೋ ದೋಸೆ ಚಂದ ಭಾಳಷ್ಟು ಆತವ ತಿನ್ನಮ್ಮು ಅಂತಿದ್ವಿ. ಈಗ ಹಂಗಿಲ್ಲ. ಆದ್ರೆ ಕರೆಕ್ಟಾಗಿ ನಮಗೆ ಹೋಟೆಲ್ ರೀತಿ ದೋಸೆ ಬೇಕಂದ್ರೆ ಹಿಟ್ಟು ಇದೇ ಹದನೇ ಇರಬೇಕು ನೋಡ್ರಿ. ಕರೆಕ್ಟಾಗೈತಿ ಹಿಟ್ಟು ನೋಡ್ರಿ, ಬರೀ ಹೆಂಗೆ ಶೈನ್ ಹೊಡಾಗತೈತಿ. ಪಕ್ಕ ಇವತ್ತು ಕಂಡಿಡ್ದೆ. ಇನ್ನು ಮುಂದಕ್ಕೆ ನಾನು ದೋಸೆ ಹೀಗೇ ಮಾಡೋದು ನೋಡ್ರಿ. ದೋಸೆ ಅಮ್ಮ ಚಟ ದೋಸೆ, ಗರಿ ಮಸಾಲೆ ದೋಸೆ. ಚಟ್ನಿದು ಒಂದು ಹೇಳಬೇಕಂದ್ರೆ ಫ್ರೆಂಡ್ಸ್, ನಿಮಗೆ ಏನು ಗೊತ್ತಾ, ಚಟ್ನಿ ಹಸಿ ತೆಂಗಿನಕಾಯಿ ಹಾಕೋದಕ್ಕಿಂತ ಒಣ ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕಿ ಚಟ್ನಿ ಮಾಡ್ಕೊಡ್ರಿ, ಎಷ್ಟು ಭಾರಿ ಆಗ್ತದೆ ನೋಡ್ರಿ ಅದ್ರ ಟೇಸ್ಟ್. ನಾನೀಗ ಅದೇ ಥರ ಮಾಡೀನಿ. ಅವ್ರಿಗೆ ಹಾಕಿಟ್ಟಿನಿ, ಅವ್ರು ತಿಂದಿಲ್ಲ. ಬಿಸಿ ತಿನ್ನೋ ಅದೃಷ್ಟ ಅವ್ರಿಗಿಲ್ಲ. ಬರ್ರಿ ನಾವು ಈ ಸದ್ದ ಬಿಸಿ ದೋಸೆನ ತಿನ್ನೋಣ. ದೋಸೆ ಮಾಡಿದಾಗ ನಾನು ಯಾರನ್ನೂ ಕಾಯಲ್ಲ ನೋಡ್ರಿ. ಆಲೂಗಡ್ಡೆ ಒಂದು ಪಲ್ಯ ಇದ್ಬಿಟ್ರೆ ಹೋಟ್ಲೆ. ಇವಾಗ ಆಲೂಗಡ್ಡೆ ಇತ್ತು, ಪಲ್ಯ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಚಟ್ನಿ ಕೂಡ ದಿಟ್ಟು ಓಟದ ಚಟ್ನಿ ಥರನೇ ಆಗೈತೆ. ನಿಜ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಸೇಮ್ ಚಟ್ನಿ ದೋಸೆ ಸೇಮ್ ಹಾಗೆ ಇರೋದು. ಆದರೆ ಎಷ್ಟು ಗರಿಗರಿ ಆಗಿದೆ ನೋಡಿ. ಹೋಟೆಲ್ನಲ್ಲಿ ಮಸಾಲೆ ದೋಸೆ ಮುರಿದಾಗ ಹಿಂಗೆ ಬರುತ್ತೆ, ನಿಮಗೆ ಗೊತ್ತಾ? ಈ ಥರ ನೋಡಿ. ಚಟ್ನಿಗೆ ಶೇಂಗದ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಒಣ ಕೊಬ್ಬರಿ, ಉಪ್ಪಾಕಿ ಇಷ್ಟೇ ಸಾಕು. ಇಷ್ಟೇ ಚಟ್ನಿ ರುಬ್ಬ್ರಿ. ನಾನು ಒಗ್ಗರಣೆ ಕೂಡ ಮಾಡಿಲ್ಲ, ನೀವು ನೋಡ್ತಿರ್ಬೋದು. ಒಗ್ಗರಣೆ ಕೂಡ ನಾನು ಮಾಡಿಲ್ಲ. ಇದು ಅದ್ರ ಟೇಸ್ಟ್ ಐತಿ. ಹಸಿ ಕೊಬ್ಬರಿ ಹಾಕಿದರೆ ಎದೆ ಉರಿತದ ಮತ್ತು ಇದ್ರಟ್ಟು ಟೇಸ್ಟ್ ಬರಲ್ಲ. ಅದು ಒಣ ಕೊಬ್ಬರಿ ಹಾಕಿ ಚಟ್ನಿ ಮಾಡಿ ನೋಡ್ಬೇಕಂದ್ರೆ ನೀವು ಒಂದು ಸಾರಿ, ನಿಮಗೆ ಗೊತ್ತಾಕೈತೆ ಅವಾಗ ಯಾವ ಟೇಸ್ಟ್ ಬರ್ತೈತಿ. ನಾನು ಹೇಳಿದ ನಿಜಾನ ಸುಳ್ಳ ಅಂತ. ನನಗಂದ್ರೂ ತುಂಬಾ ಇಷ್ಟ ಆಯ್ತಿದ್ದು. ಅದನ್ನು ಮುಂದಕ್ಕಿದೆ ಫಾಲೋ ಮಾಡೋದು. ಓಕೆ ಫ್ರೆಂಡ್ಸ್, ನಾಷ್ಟ ಮಾಡೋಣ. ನೋಡಿ ಬಂದು ನಾಷ್ಟ ಮಾಡೋಕ್ಕೆ ನಮ್ಮ ಮನೆಗೆ ದೋಸೆ ಚಟ್ನಿ ಸಖತ್ತಾಗಿದೆ. ಈ ಥರ ಎಲ್ಲ ಮಾಡಿ ತಿನ್ನೋಷ್ಟು ಟೇಸ್ಟ್ ಆಗಿಬಿಟ್ಟಿದೆ. ನಾನು ಫಸ್ಟ್ ತಿಂದ್ಬಿಡ್ತೀನಿ, ಬಾಯ್ ಎಲ್ಲರಿಗೂ, ಆಮೇಲೆ ಸಿಗ್ತೀನಿ. ನೋಡಿ, ಬೆಳಗ್ಗೆ ನಾಷ್ಟ ಮಾಡಿದ್ಮೇಲೆ ಮತ್ತೆ ಒಂದು ಬ್ಲೌಸ್ ಹೊಲಿದೆ. ಒಂದು ಅರ್ಧ ನಿನ್ನೆ ಅರ್ಧ ಬಿಟ್ಟಿದ್ದೆ. ಗಣೇಶ ನೋಡೋ ಅವಸರದಲ್ಲಿ ಇದ್ರದ್ದು ಜಂಪರ್ದು ಸ್ಲೀವೇ ಉಲ್ಟಾ ಹೊಲಿದು ಬಿಟ್ಟಿದ್ದೆ.
ಅದನ್ನು ಬಿಚ್ಚಿ ಮತ್ತೆ ರೆಡಿ ಮಾಡಿದೆ. ಅದು ಒಂದು ಮತ್ತು ಇನ್ನೊಂದು ಅಲ್ಲದೆ ಈ ಸದ್ದ ಲೈನಿಂಗ್ ತೊಗೊಂಬರ್ಬೇಕು. ಒಂದು 4 ಲೈನಿಂಗ್ ಬೇಕು, 2 ಪಾಲ್ಸ್ ಬೇಕು, ಹೋಗಿ ತೊಗೊಂಬರ್ಬೇಕು. ಮತ್ತು ನನಗೆ ಸ್ಟಿಕ್ಕರ್ ಕಾಲಿಗೆ ಬೆಳಗ್ಗೆ ಕುಂಕುಮ ಇಟ್ಕೊಂಡಿದ್ದೆ, ಹೋಗ್ಬಿಟ್ಟೈತಿ, ನಿಲ್ಲಲ್ಲ. ಸ್ಟಿಕ್ಕರ್ ತೊಗೊಂಬರ್ಬೇಕು. ಎಷ್ಟು ದಿನ ಆಯಿತು ಸ್ಟಿಕ್ಕರ್ ಖಾಲಿಯಾಗಿ, ಹಂಗೊಂದು ಹಿಂಗೊಂದು ಹಚ್ಕೊಳ್ಳೋದು, ಸೆಂಟ್ರಲ್ ಒಂದು ದಿವಸ ಕುಂಕುಮ ಇಟ್ಕೊಳ್ಳೋದು, ಹಿಂಗೆ ಮಾಡಿ ದಿನಗಳಗಳದೆ. ಕೈಯಾಗ ರೊಕ್ಕಿಲ್ಲ ಅಂದ್ರೆ ಹಿಂಗಾಕಿತ್ತು ನೋಡ್ರಿ ಪರಿಸ್ಥಿತಿ. ಒಂದು ಸ್ಟಿಕ್ಕರ್ 5 ರೂಪಾಯಿ 10 ರೂಪಾಯಿ ಡಬ್ಬಿ ಒಂದು ಸ್ಟಿಕ್ಕರ್ ತರಕ್ಕೆ ಆಗೋವಲ್ದು ನನ್ನ ಕೈಲಿ. ಯಾಕಂದ್ರೆ ಹೋಗಿ ಅವ್ರಿಂದ ಕೈ ಚಾಚಬೇಕು. 10 ರೂಪಾಯಿ ಕೊಡ್ರಿ ಸ್ಟಿಕ್ಕರ್ ಡಬ್ಬಿ ತರ್ತೀನಿ, 10 ರೂಪಾಯಿ ಕೊಡ್ರಿ ಒಂದು ಕ್ಲಿಪ್ ತರ್ತೀನಿ, ಒಂದು 100 ರೂಪಾಯಿ ಕೊಡ್ರಿ ಏನಾದ್ರು ತರ್ತೀನಿ. ಪ್ರತಿಯೊಂದಕ್ಕೂ ಕೈ ಚಾಚಬೇಕು. ಹಾಗಾಗಿ ಇಷ್ಟು ದಿನ ನಾನು ಅವ್ರಿಗೆ ಕೇಳಿರಲಿಲ್ಲ. ಹೋಗಲಿ ಎಷ್ಟು ದಿನ ಹೋತದಂತೆ ಹಾಗೆ ಇದ್ದೆ. ಈ ಸದ್ದ ನನ್ನ ಜಂಪರ್ ಹೊಲ್ದಿದ್ದು ನನಗೆ ರೊಕ್ಕ ಬಂದವು. ಹಾಗಾಗಿ ಇವತ್ತು ಹೋಗಿ ನಂದೇ ಶಾಪಿಂಗ್ ಮಾಡ್ಕೊಂಬರ್ತೀನಿ, ನನ್ನ ದುಡ್ಡಲ್ಲಿ, ನಾನು ದುಡ್ದಿರೋ ದುಡ್ಡಲ್ಲಿ. ಅವಾಗ ತಿಂಗಳಿಗೆ 15,000 ದುಡಿದ್ರು ಈ ದಿಮಾಗ್ ತೋರಿಸಲಿಲ್ಲ ನಾನು. ತೊಗೊಂಬರೋದು ಅವ್ರ ಕೈ ಕೊಡೋದು, ತೊಗೊಂಬರೋದು ಅವ್ರ ಕೈ ಕೊಡೋದು. 15,000 ದುಡ್ಕೊಂಬಂದು ಕೊಟ್ರೆ ನಮ್ಗೆ ಎಷ್ಟು ಕೊಡ್ಬೇಕು ಹೇಳ್ರಿ ಅವ್ರ ಖರ್ಚಿಗೆ? 500 ರೂಪಾಯಿ ಕೊಡ್ತಿದ್ರು ಅವಾಗ, ಬರೀ 500 ರೂಪಾಯಿ. ನಾನು ದೊಡ್ಡ ಕಂಜೂಸು, ಅದು 500 ಖರ್ಚು ಮಾಡ್ತಾ ಇರಲಿಲ್ಲ. ಕೂಡಿಟ್ಟು ಬೇರೆದವ್ರಿಗೆ ದಾನ ಮಾಡ್ತಿದ್ದೆ. ನಂದು ತುಂಬ ಬುದ್ಧಿವಂತರು, ನನ್ನಂಥ ಬುದ್ಧಿವಂತರು ಯಾರೂ ಇರಬಾರ್ದು ಪ್ರಪಂಚದಲ್ಲಿ. ಹೀಗೆ ಮಾಡಿ ಇವಾಗ ನಾನು ಬಿಕಾರಿ ಆಗಿಬಿಟ್ಟಿದ್ದೀನಿ. ದೊಡ್ಡ ಬಿಕಾರಿ ಅಂದರೆ ದೊಡ್ಡ ಬಿಕಾರಿ ಆಗಿಬಿಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ಕೊಡ್ರಿ ಈ ಲೆಕ್ಕಕ್ಕೆ ಬಂದೈತೆ ನನ್ನ ಪರಿಸ್ಥಿತಿ. ಏನೋ ದೇವ್ರ ಪುಣ್ಯದಿಂದ ಸ್ವಲ್ಪ ಬಟ್ಟೆ ಹೊಲಿಯಾಕತ್ತೀನಿ, ಸ್ವಲ್ಪ ದುಡ್ಡು ಬಂದೈತಿ. ಅದಕ್ಕೆ ಹೋಗಿ ಲೈನಿಂಗ್ ಎಲ್ಲ ತೊಗೊಂಡು ನನಗೆ ಒಂದು ಸ್ವಲ್ಪ ಕ್ಲಿಪ್ ಬೇಕು. ಈ ಒಂದು ಕೆಬ್ಬಣ ಕ್ಲಿಪ್ ಹಾಕೊಂಡು ಓಡಾಡತ್ತೀನಿ ಜೀವನ ಪೂರ್ತಿ. ಅರ್ಧ ಜೀವನನೇ ಕೆಬ್ಬಣ ಕ್ಲಿಪ್ನಾಗ ಕಳೆದ್ಬಿಟ್ಟೆ. ಪ್ಲಾಸ್ಟಿಕ್ ಕ್ಲಿಪ್ ಅಂತ ಹೇಳಿದ್ನಲ್ಲ ಮೊನ್ನೆ, ಯಾವ್ದು ಹಿಡಿದಾಗ ಏನೊಂದು 15,000 20,000 ಆಗ್ಯದ. ಪ್ಲಾಸ್ಟಿಕ್ ಕ್ಲಿಪ್ ತರೋದು, ಮುರಿದು ಕಟ್ಟೋದು, ಭಾಗ್ಯ ಹಾಕ್ಕೊಳಕ್ಕೆ ಹಿಂಗೆ ಮುಕ್ಕೊಳಕ್ಕೆ ಫಟ್ ಅನ್ನೋದು, ಮುರಿದು ಹೋಗ್ಬಿಡೋದು. ಅದಕ್ಕೆ ಇದೊಂದು ಕೆಬ್ಬಣ ಕ್ಲಿಪ್ 2 ತಂದಿದ್ದೆ, ಅದೊಂದು ಹೋಗ್ಬಿಟ್ಟೈತಿ, ಇದೊಂದು ಉಳ್ಕೊಂಬಿಟ್ಟೈತಿ. ಇವತ್ತು ಹೋಗಿ ನೋಡ್ತೀನಿ ರೀ, ಯಾವ ಚಂದ ಅನಿಸ್ತೈತಿ, ಒಂದು ತೊಗೊಂಬರ್ತೀನಿ. ನಮ್ಮ ಶಿಲ್ಪಾ ಶೆಟ್ಟಿ ಹೇಳ್ಯಾರು, ಅಂದ್ರೆ ಶಿಲ್ಪಾ ಫ್ರೆಂಡ್ ಹೇಳ್ಯಾರು. ಯಾವುದೋ ಹೇಳಿದ್ಲಲ್ಲ, ಹೋದ್ಮೇಲೆ ಕೇಳ್ತೀನಿ, ಕಡೆಗೆ ಆಕೆಗೆ ಫೋನ್ ಮಾಡಿ ಕೇಳ್ತೀನಿ ಯಾವುದು ಅಂತ. ಆ ಥರದ ಕ್ಲಿಪ್ ಮುರಿಯಲ್ಲ ಅಂತ ಜಲ್ದಿ, ಅದಕ್ಕೆ ಹೇಳ ಅದೊಂದು ಕ್ಲಿಪ್ ತೊಗೊಂಬರ್ತೀನಿ. ಮತ್ತು ಮೊದಲು ಸ್ಟಿಕ್ಕರ್ ತೊಗೊಂಬರ್ತೀನಿ ಹೋಗಿ. ಈಗ ಹೋಗ್ಬೇಕಂದ್ರೆ ಮತ್ತೆ ಕುಂಕುಮ ಇಟ್ಕೊಂಡು ಹೋಗ್ಬೇಕು ನಾ ಬರ್ಕ. ಪಾಲ್ಸ್ ಎಲ್ಲ ತೊಗೊಂಬರ್ಬೇಕು. ಬರ್ರಿ ಹೋಗೋಣ ಅಂತ ಮಗನ ಪಾಳಕ. ನಾನು ನನ್ನ ಬೀರುದಲ್ಲಿ ಇಟ್ಟಿದ್ದೇನೆ ರೊಕ್ಕ. ನಾನು ಯಾರಿಗೂ ತೋರಿಸಲ್ಲ. ಆಮೇಲೆ ನೀವು ಕಳ್ತನ ಮಾಡಿಬಿಟ್ರೆ ನನ್ನ ರೊಕ್ಕನ ನಾನು ತೋರಿಸಲ್ಲ. ಏನೊಂದು 10,000 ನಾನು ದುಡ್ದಿದ್ದೆ ಒಂದು 500 ರೂಪಾಯಿ. ಇಷ್ಟೊಂದು ಬಿಲ್ಡಪ್ 500 ರೂಪಾಯಿಗೆ ಏನು ಮಾಡೋದು ಫ್ರೆಂಡ್ಸ್? ಇದೇ 500 ರೂಪಾಯಿ ನನಗೆ ಇವಾಗ 50,000 ಥರ ಕಾಣಿಸ್ತಾ ಇದೆ. ದುಡ್ಡಿಲ್ದಾಗ ಹಿಂಗೆ ಕಾಣಿಸುತ್ತೆ. ಅದೇ ಕೈಯಾಗಿದ್ದು ಬಿಡಲಿ 50,000 500 ರೂಪಾಯಿ ಥರ ಕಾಣಿಸುತ್ತೆ. ಸದ್ಯಕ್ಕೆ ನಾನು ಇವಾಗ 300 ರೂಪಾಯಿ ತೊಗೊಂಡು ಹೋಗ್ತೀನಿ. 300 ರೂಪಾಯಲ್ಲಿ ಬರುತ್ತಾ? ಬಂದಿಲ್ಲ ಅಂದರೆ ಅವ್ರದ್ದು ದುಡ್ಡಿದೆ ಫೋನ್ಪೇ, ಮಜಾ ಮಾಡಿಬಿಡೋರು. ಮಜಾ ಮಾಡೋದು ಬಿಡ್ತಾರೆ ಅವರು. ಬಂದ ತಕ್ಷಣ ಕೇಳ್ತಾರ, ಇಲ್ಲಿ ಖರ್ಚು ಮಾಡಿದೆ, ಎಷ್ಟು ಖರ್ಚು ಮಾಡಿದೆ? ಅದಕ್ಕೆ ಹೇಳೋದು, ಹೆಣ್ಮಕ್ಳು ನಾವು ದುಡಿದು ನಾವು ಬದುಕಿದ್ರೆ ಯಾರು ಹಂಗೂ ಇರಲ್ಲ. ನಾನು ಮಂಗಂಪಾಳ್ಯಕ್ಕೆ ಹೋಗಿ ಎಲ್ಲ ತೊಗೊಂಬಂದ್ಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಸುಮ್ಮನೆ ನನ್ನ ಜೊತೆಗೆ ಕಾಲು ನೋಸ್ಕೋತ ಯಾಕೆ ಬರ್ತೀರಿ ಅಲ್ತಾನೆ. ಅರ್ಧ ಬೆಂಗಳೂರು ಭಾಷೆ, ಅರ್ಧ ಉತ್ತರ ಕರ್ನಾಟಕ ಭಾಷೆ ಸೇರಿ ಅದು ಏನೋ ಹೇಳ್ತಾರಲ್ಲ, ಚಿತ್ರಾನ್ನ ಮೊಸರನ್ನ ಆಗತ್ತೈತಿ. ನೀವು ಯಾರು ಬರಬೇಡ್ರಿ, ಅಲ್ಲೇ ಇರ್ರಿ. ನಾನು ಹೋಗಿ ತೊಗೊಂಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ, ಆಯಿತಾ? ನೋಡಿ ನನ್ನ ದೊಡ್ಡ ಶಾಪಿಂಗ್ ಹೋಗಿ ವರ್ಷದಲ್ಲಿ ಗಂಟೆ ಒಣಗೋಗ್ಬಿಡ್ತು. ಏನು ಟ್ರಾಫಿಕ್ ಅಂತೀರಿ ಅಪ್ಪ, ರೋಡಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಇಲ್ಲಿಂದಲೇ ಮಂಗಂಪಾಳ್ಯಕ್ಕೆ ಹೋಗೋದು ಒಂದೇ, ಹೋಗಿ ಅಮೇರಿಕಕ್ಕೆ ಹೋಗಿ ಬರೋದು ಒಂದೇ, ಆ ಥರ. 2 ಪಾಲ್ಸು, 4 ಲೈನಿಂಗು, 4 ದಾರ, 2 ಸ್ಟಿಕ್ಕರ್ ಡಬ್ಬಿ. ಇದು ನನ್ನ ಶಾಪಿಂಗು, ಇದು ನನ್ನ ಜೀವನ. ಅದಕ್ಕೆ ದೊಡ್ಡವ್ರು ಹೇಳಿದ್ದು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಕೆಸರಲ್ಲೇ ಕೈ ಹಿಡ್ದೆ ಮೊಸರಲ್ಲಿ ಕೈ ಇಡೋಕ್ಕಾಗುತ್ತಾ? ಹಿಂಗೆ ಆಗೋದು ಹಣೆ ಬರ. ಏನೋ ಆಗೋಯ್ತು, ಬಿಟ್ಬಿಡಿ. ಓಕೆ ಫ್ರೆಂಡ್ಸ್, ಇವತ್ತು ವಿಡಿಯೋ ಇಷ್ಟ ಆಗಿದ್ದು, ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಷಯನ ಮನೆಯಿಂದ ನೋಡ್ತಾನೆ ಇದ್ದೀವಿ, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಗೊತ್ತಿಲ್ಲ. ತುಂಬ ಅಸಹ್ಯ ಅನ್ನಿಸ್ತಾ ಇದೆ, ತುಂಬ ಒಂಥರ ಹೇಸಿಗೆ ಥರ ಅನ್ನಿಸ್ತಾ ಇದೆ. ಆ ಜೀವನ ನೆನೆಸ್ಕೊಂಬಿಟ್ರೆ ನೋಡೋಣ, ಯಾರಿಗಾದ್ರೂ ವಿಚಾರಿಸ್ಕೊಂಡು ಅದ್ರ ಬಗ್ಗೆ ಮಾತಾಡೋಕ್ಕೆ ಏನೈತೆ ಎಲ್ಲ ಮಾತಾಡಿ ಮುಗಿಸ್ಬಿಟ್ಟವ್ರೆ. ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಮ್ಮ ಜೀವನ ಏನಂತ ನೋಡ್ಕೊಳ್ಳೋಣ. ಏನೋ ಹೇಳ್ತಾರಲ್ಲ, ಅದು ಕೊನೆ ಮುಂದೆ ಕಿನ್ನೂರಿ ಬಾರಿಸ್ತಾರಲ್ಲ, ಆ ಥರ ಇದೆ ಅದು. ಆ ವಿಚಾರ ಅದೇನು ಮಾತಾಡೋದು, ಅದು ಏನೈತೆ ಅದ್ರೊಳಗೆ ಮಾತಾಡೋಂಥದ್ದು. ಕರುಣೆ ಇಲ್ಲ, ಕನಿಕರ ಇಲ್ಲ ಅಂಥವಕ್ಕೆ ಏನು ಮಾಡೋದೈತೆ, ಬಿಟ್ಟಾಕ್ಬಿಡಿ. ಓಕೆ, ಬಾಯ್ ಫ್ರೆಂಡ್ಸ್.